श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग संपुಟ 101। जैसा अग्नीचा डोंगरू नेघे कोणी बीज अंकुरू तैसा मनी जया विकारू ದೈಜೇನ। ಬೆಂಕಿಯ ಗುಡ್ಡದ ಮೇಲೆ ಯಾವ ರೀತಿಯಾಗಿ ಅಂಕುರಿತವಾಗುವುದಿಲ್ಲ ಯಾವುದೇ ಬೀಜ ನಿಶ್ಚಿತವಾಗಿ, ಅದರಂತೆ ಮನಸ್ಸಿನಲ್ಲಿ ಯಾವುದೇ ವಿಕಾರ ಕಿಂಚಿತ್ತಾಗಿ ಉತ್ಪನ್ನವಾಗುವುದೇ ಇಲ್ಲ। ಯಾವ ರೀತಿಯಾಗಿ ಬೆಂಕಿಯ ಗುಡ್ಡದ ಮೇಲೆ ಅರ್ಥಾತ್ ಕೆಂಡಗಳ ಗುಡ್ಡದ ಮೇಲೆ ಯಾವುದೇ ಬೀಜ ಅಂಕುರಿತವಾಗುವುದಿಲ್ಲವೋ ಅದರಂತೆ ಬ್ರಹ್ಮಸ್ವರೂಪದೊಂದಿಗೆ ತಾದಾತ್ಮ್ಯನಾದ ಮನುಷ್ಯನ ಅಂತಃಕರಣದಲ್ಲಿ ಯಾವುದೇ ವಿಕಾರ ಕಿಂಚಿತ್ತಾದರೂ ಅಂಕುರಿತವಾಗುವುದಿಲ್ಲ ಅರ್ಥಾತ್ ಏಳುವುದೇ ಇಲ್ಲ। ಜೈಸಾ ಕಾಢಿಲಿಯ ಮಂದರ ಚಳು ರಾಹೆ ಕ್ಷೀರಾಬ್ಧಿ ನಿಶ್ಚಳು ತೈಸಾ ನುಠಿ ಜಯ ಸಳು ಕಾಮೋರ್ಮೀತ। ಮಂಥನ ಮಾಡಿ ಹೊರಗೆ ತೆಗೆದೊಡನೆ ಮಂದರಾಚಲ ಕ್ಷೀರಸಾಗರವಾಗಿರುವುದು ನಿಶ್ಚಲ, ಅದರಂತೆ ಕಿಂಚಿತ್ತು ಕಾಮೋದ್ವೇಗ ಏಳುವುದಿಲ್ಲ ಅವನ ಮನಸ್ಸಿನಲ್ಲಿ। ಸಮುದ್ರ ಮಂಥನವಾದ ಮೇಲೆ ಮಂದ್ರಾಚಲವನ್ನು ಹೊರಗೆ ತೆಗೆದರು, ಆಗ ಆ ಕ್ಷೀರಸಾಗರವು ಒಮ್ಮೆಲೆ ಶಾಂತವಾಯಿತು। ಅದರಂತೆ ಆತ್ಮನಿಷ್ಠನ ಮನಸ್ಸಿನಲ್ಲಿ ಕಿಂಚಿತ್ತೂ ಕಾಮೋದ್ವೇಗ ಏಳುವುದಿಲ್ಲ। ಚಂದ್ರಮ ಕಳಿ ಧಾಲ ನ ದಿಸೆ ಕೋಣೆ ಆಂಗಿ ಓಸವಲ ದೇವಿ ಅಪೇಕ್ಷೇತ ಅವಖಳ ನ ಪಡೆ ಜಯ। ಷೋಡಶ ಕಲಾಪೂರ್ಣನಾಗಿರುವ ಚಂದ್ರನು ಯಾವ ಕಡೆಯಿಂದಲೂ ನ್ಯೂನನಾಗಿ ಕಾಣನು, ಅದರಂತೆ ಅಪೇಕ್ಷೆ ಎಂಬ ನ್ಯೂನತೆಯನ್ನು ಹೊಂದಿರುವುದಿಲ್ಲ ಎಂದಿಗೂ ಅವನು। ಯಾವ ರೀತಿಯಾಗಿ ಷೋಡಶ ಕಲಾಪೂರ್ಣನಾದ ಚಂದ್ರನು ಯಾವ ಕಡೆಯಿಂದಲೂ ನ್ಯೂನನಾಗಿ ಕಾಣುವುದಿಲ್ಲ ಅಥವಾ ಕಡಿಮೆತನವುಳ್ಳವನಾಗಿ ಕಾಣುವುದಿಲ್ಲ, ಅದರಂತೆ ಆತ್ಮನಿಷ್ಠ ಪುರುಷನು ಅಪೇಕ್ಷೆ ಎಂಬ ನ್ಯೂನತೆಯನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಹೊಂದಿರುವುದಿಲ್ಲ। ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।